ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮುಂಜಾನೆಯ ಸಮಯದಲ್ಲಿ ಇದನ್ನು ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಯೇಸು ಕ್ರಿಸ್ತುವಿನ ನಾಮದಲ್ಲಿ ನಾನು ವಂದನೆಯನ್ನು ತಿಳಿಸುತ್ತೇನೆ. ಈ ದಿನದಲ್ಲಿ ಒಂದು ವಿಶೇಷವಾದ ವಾಕ್ಯಗಳನ್ನು ನೀವು ಓದಿಕೊಳ್ಳೋಣ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ ವಾಕ್ಯ 9ರಿಂದ 12 ಓದಿಕೊಳ್ಳೋಣ. ನಿಮಗೆ ದುಃಖವಾಯಿತೆಂದು ನಾನು ಸಂತೋಷ ಪಡದೆ ನೀವು ದುಃಖಪಟ್ಟು ಬೇರೆ ಮನಸ್ಸನ್ನು ಹೊಂದಿದ್ದಕ್ಕಾಗಿ ಸಂತೋಷ ಪಡುತ್ತೇನೆ. ನೀವು ದೇವರ ಚಿತ್ತಾನುಸಾರವಾಗಿ ದುಃಖಿಸಿದ್ದರಿಂದ ನಮ್ಮಿಂದ ಯಾವುದರಲ್ಲಿಯೂ ನಷ್ಟ ಪಡಲಿಲ್ಲವಲ್ಲ. ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮನಸ್ಸಾಂತರವನ್ನು ಉಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ. ಆ ಮನಸ್ಸಾಂತರದಲ್ಲಿ ಪಶ್ಚಾತ್ತಾಪಕ್ಕೆ ಆಸ್ಪದವಿಲ್ಲ. ಆದರೆ ಲೋಕದವರಿಗಿರುವಂತಹ ದುಃಖವು ಮರಣವನ್ನು ಉಂಟು ಮಾಡುತ್ತದೆ. ನೀವು ದೇವರ ಚಿತ್ತಾನುಸಾರವಾಗಿ ಪಟ್ಟ ದುಃಖವು ನಿಮಗೆ ಎಂಥ ತಹತಹವನ್ನು ಉಂಟು ಮಾಡಿತು ನೋಡಿರಿ. ನೀವು ನಿರ್ದೇಶಗಳೆಂದು ಸ್ಥಾಪಿಸುವುದಕ್ಕೆ ಎಷ್ಟೋ ಪ್ರಯಾಸ ಪಟ್ಟಿರಿ, ಎಷ್ಟೋ ಮನೋವ್ಯತ್ಯೆಯನ್ನು ಅನುಭವಿಸಿದಿರಿ, ಎಂಥ ಭಯವನ್ನು ಎಂಥ ಹಂಬಲವನ್ನು ತೋರಿಸಿದಿರಿ, ಮನಹಾನಿಗಾಗಿ ಎಷ್ಟೋ ರೋಷಪಟ್ಟು ಶಿಕ್ಷೆ ಮಾಡಿದಿರಿ. ನೀವು ಆ ಕಾರ್ಯಕ್ಕೆ ಸೇರಿದವರಲ್ಲವೆಂಬುದನ್ನು ಎಲ್ಲಾ ವಿಧದಲ್ಲಿಯೂ ತೋರಿಸಿದರು. ನಾನು ನಿಮಗೆ ಬರೆದಾಗ ಅನ್ಯಾಯ ಮಾಡಿದವನಿಗೆ ದಂಡನೆಯು ಅನ್ಯಾಯ ಮಾಡದವನಿಗೆ ನ್ಯಾಯವೂ ಆಗಬೇಕೆಂಬುವ ಕಾರಣದಿಂದ ಬರೆಯಲಿಲ್ಲ. ನಮಗೋಸ್ಕರ ನಿಮಗಿರುವ ಆಸಕ್ತಿಯು ದೇವರ ಮುಂದೆ ನಮಗೆ ವ್ಯಕ್ತವಾಗಬೇಕೆಂಬುವ ಉದ್ದೇಶದಿಂದಲೇ ಬರೆದನು. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಕರ್ತರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವೆಲ್ಲರೂ ಏಕೀಭವದಿಂದ ಪ್ರಾರ್ಥಿಸಿಕೊಳ್ಳೋಣ. ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವಂತ ತಂದೆಯೇ, ನಿನ್ನ ನಾಮವು ಮಹಿಮೆ ಹೊಂದಲಿ ಸ್ವಾಮಿ. ಹಲ್ಲೆಲೂಯಾ. ಸ್ತೋತ್ರ ರಾಜ. ಅಪ್ಪ, ಪರಲೋಕದ ಪ್ರೀತಿಯ ತಂದೆಯೇ, ನಿನ್ನ ನಾಮವು ಮಹಿಮೆ ಹೊಂದಲಿ ಸ್ವಾಮಿ. ಅಪ್ಪ, ನಮಗೆ ಮಕ್ಕಳನ್ನು ಅಮೂಲ್ಯವಾದ ಉಡುಗೊರೆಯನ್ನು ದಯಪಾಲಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ ತಂದೆಯೇ. ಅಪ್ಪ, ಪ್ರತಿಯೊಂದು ಮಗುವು ಅಪ್ಪ ನಿಮ್ಮ ಹಸ್ತಗಳಿಂದ ರೂಪಿಸಲ್ಪಟ್ಟ ಅದ್ಭುತ ಸೃಷ್ಟಿಯಾಗಿದೆ ಸ್ವಾಮಿ. ಅಪ್ಪ, ಮಕ್ಕಳಿಗೆ ಒಳ್ಳೆಯ ಆರೋಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರವಾಗಲಿ, ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರವಾಗಲಿ ರಾಜ. ಅಪ್ಪ, ಮಕ್ಕಳು ಹೋಗುವಾಗಲೂ ಬರುವಾಗಲೂ ಸ್ವಾಮಿ ಅಪ್ಪ ಅವರೊಂದಿಗೆ ನೀವಿದ್ದವರನ್ನು ನಡೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರವಾಗಲಿ ಸ್ವಾಮಿ. ಈಗೋ ರಾಜ ಅಪ್ಪ, ಸತ್ಯವೇದದಲ್ಲಿ ನೀವು ಹೇಳಿದ್ದೀರಲ್ಲ ಸ್ವಾಮಿ ಅಪ್ಪ, ಕೀರ್ತನೆಗಳು 91, 11, 12 ಅಪ್ಪ, ನೀವು ಹೋಗುವಾಗ ಎಲ್ಲರೂ ನಿನ್ನನ್ನು ಕಾಯುವುದಕ್ಕೆ ಆತ ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪನೆ ಕೊಡುವೆನು ಎಂದು ಹೇಳಿದಿರಲ್ಲ ರಾಜ. ಅಪ್ಪ, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಅಂತ ಹೇಳಿದಿರಲ್ಲ ಸ್ವಾಮಿ. ಅಪ್ಪ ಏಸಪ್ಪ, ಸ್ತೋತ್ರ ರಾಜ. ಅಪ್ಪ, ಮಕ್ಕಳು ಸ್ಕೂಲ್ಗಳಿಗೆ ಹೋಗುವಾಗಲೂ ಅಪ್ಪ ಕಾಲೇಜ್ ಮಕ್ಕಳು ಹೋಗುವಾಗಲೂ ಬರುವಾಗಲೂ ಅಪ್ಪ ಅವರೊಂದಿಗೆ ನೀವಿದ್ದು ನಡೆಸಿರಿ ಸ್ವಾಮಿ. ಅಪ್ಪ, ಮಕ್ಕಳು ರಾಜ ಅಪ್ಪ ಎಷ್ಟೋ ಜನ ಸ್ವಾಮಿ ಅಪ್ಪ ವ್ಯಾನ್ಗಳಲ್ಲಿ ಹೋಗ್ತಿರ್ತಾರ ರಾಜ. ಅಪ್ಪ, ಬಸ್ ಡ್ರೈವರ್ಗಳಿಗೆ ಇರ್ತಕ್ಕಂಥ ಎಲ್ಲ ಟೆನ್ಷನ್ಗಳನ್ನು ನೀಗಿಸಿರಿ ಸ್ವಾಮಿ. ಅಪ್ಪ, ನೀವು ಕ್ಷೇಮವಾಗಿ ಕರ್ಕೊಂಡೋಗಿ ಕ್ಷೇಮವಾಗಿ ಕರೆತಂದು ಮನೆಗಳಿಗೆ ಸೇರಿಸಿದ್ದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ, ಚಿಕ್ಕ ಮಕ್ಕಳ ಹೃದಯಗಳಲ್ಲಿ ಸ್ವಾಮಿ ಏಸಪ್ಪ ನಿಮ್ಮ ವಾಕ್ಯವನ್ನು ಸುರಿಸಿರಿ ರಾಜ. ಅಪ್ಪ ಯೇಸು ಸ್ವಾಮಿ, ಆ ವಾಕ್ಯಗಳಂತೆ ನಡೆದುಕೊಂಡು ನಡೆಯಲು ಕೃಪೆ ಮಾಡಿಕೊಡಿರಿ ರಾಜ. ಅಪ್ಪ, ಮಕ್ಕಳನ್ನು ಆಶೀರ್ವದಿಸಿರಿ, ಮಹಿಮೆ ಪರಿಸಿರಿ. ಈ ರಜರತೆ ಯೇಸು ಕ್ರಿಸ್ತು ಅಧಿಕಾರವುಳ್ಳ ನಾಮದಲ್ಲಿ ತಂದೆಯೇ, ಆಮೇನ್.